ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಬಕ್ರೀದ್ ಹಬ್ಬದ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದು, ಇದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ ಪೊಲೀಸ್ ಇಲಾಖೆಗೆ. ಕಾರಣ ಪ್ರತಿ ವರ್ಷ ಬಕ್ರೀದ್ ಹಬ್ಬ ಆಚರಣೆ ಆಗ್ತಾ ಇರ್ತದೆ. ಬಕ್ರೀದ್ ಹಬ್ಬದ ಒಂದು ಹಿನ್ನೆಲೆ ಈಗಾಗಲೇ ಸಾಹೇಬರು ಹೇಳಿದ್ರು, ಅರ್ಜುನ್ ಮಾಮ ಅವರು ಹೇಳಿದ್ರು, ಬಕ್ರೀದ್ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತಾರೆ, ಯಾಕೆ ಆಚರಣೆ ಮಾಡ್ತಾರೆ ಅಂತೇಳಿ. ಬಕ್ರೀದ್ ಅನ್ನೋದು ಪ್ರವಾದಿಯವರ Horizon English Medium Public School, empowering bright future. Admissions are open. Knowledge Park, the creative school. Admissions are open from LKG to 10th standard. Free uniform for new admission students. ಕನಸಲ್ಲಿ ಬಂದು ಮಗನ ಒಂದು ದೇಹದಾನ ಕೇಳಿದಾಗ ಕನಸನ್ನೇ ನನಸು ಮಾಡಕ್ಕೆ ಹೋಗಿ ತನ್ನ ಮಗನನ್ನು ಬಲಿ ಕೊಡುವಂಥ ಒಂದು ಸನ್ನಿವೇಶವನ್ನ ಅವತ್ತು ದೇವರು ಪ್ರತ್ಯಕ್ಷನಾಗಿ ಮಗನನ್ನು ಬಲಿ ಕೇಳಿಲ್ಲಪ್ಪ, ನಾನು ಪರೀಕ್ಷೆ ಮಾಡಿದೆ, ಅದರ ಬದಲಿಗೆ ಒಂದು ಕುರಿಯನ್ನು ಕೊಟ್ಟು ಅದನ್ನು ಬಲಿ ಕೊಡು, ನೀನು ಆ ರೀತಿಯ ಭಕ್ತಿಪೂರ್ವಕವಾಗಿ ಮಗನನ್ನು ಕೊಡಬೇಡ ಅನ್ನೋ ಒಂದು ಘಟನೆಯನ್ನು ಬಕ್ರಾ ಈದ್ ಅಂದರೆ ಕುರಿ ಕೊಟ್ಟಿದ್ದ ಅವತ್ತು ಕುರಿ ರೀ, ಬಲಿ ಕೊಟ್ಟಿದ್ದು ಯಾವುದು? ಕುರಿ ಕೊಟ್ಟಿತ್ತು. ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಆ ಬಲಿ ಕೊಟ್ಟಂಥ ಕುರಿಯನ್ನು ನಾವು ಇವತ್ತು ಬಕ್ರಾ ಈದ್ ಅಂದರೆ ಬಕ್ರೀದ್ ಅಂತ ಆಚರಿಸ್ತಾ ಇದ್ದೀವಿ. त्याग ಮತ್ತು ಬಲಿದಾನ. नोबल पब्लिक स्कूल एडमिशंस आर ओपन. इल्म ही आदमी को इंसान बनाता है. एक्सीलेंट इंग्लिश मीडियम पब्लिक स्कूल एडमिशंस आर ओपन. मदीना कॉलोनी मेन रोड बसवा कल्याण. Al-Amin English Medium Primary and High School, Baswa Kalyan. Secure your child's bright future today. Free admissions, limited seats available. ಬಲಿದಾನದ ಪ್ರತ್ಯೇಕವಾದಂಥ ಹಬ್ಬ. ಈ ಹಬ್ಬ ತ್ಯಾಗ ಬಲಿದಾನಕ್ಕೆ ಒಂದು ಪ್ರತೀಕ ಅಂತ ಹೇಳ್ಬೋದು. ಹಾಗಾಗಿ ಬಸವ ಕಲ್ಯಾಣನೆಲ್ಲ ಬಸವಣ್ಣವರ ಸಂದೇಶ ಸಾರಿದಂಥ ಒಂದು ನೆಲ. ನಾವಿಲ್ಲಿ ಎಲ್ಲ ಹಬ್ಬಗಳನ್ನು ಶಾಂತಿಯುತವಾಗಿ ಮಾಡಿದ್ದೀವಿ. ಕಳೆದ 2 ವರ್ಷಗಳ ಹಿಂದೆ ಒಂದು ದುರ್ಘಟನೆ ನಡೀತು, ಎಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ. ಆ ಘಟನೆ ಮತ್ತೆ ಮರುಕಳಿಸಬಾರ್ದು. ಯಾಕಂದರೆ ನಾವು ಗೋಮಾತೆಯನ್ನು ತಾಯಿ ಅಂತೇಳಿ ಪೂಜಿಸ್ತೀವಿ. ಈಗಾಗಲೇ ಕರ್ನಾಟಕ ಸರ್ಕಾರದಲ್ಲಿ ಗೋವನ್ನು ಕಟು ಮಾಡೋದಂತೂ ಇಲ್ಲ, ಕಾನೂನಾತ್ಮಕವಾಗಿ ಅದು ಇಲ್ಲೇ ಇಲ್ಲ. ಅದಕ್ಕೆ ಬಿಟ್ಟು ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಜಾನುವಾರು ಹತ್ಯೆ ಮತ್ತು ಪ್ರತಿಬಂಧಕ ಕಾಯ್ದೆ, ಪ್ರಾಣಿ ಸಂರಕ್ಷಣೆ ಕಾಯ್ದೆ 2020 ಏನು ಹೇಳ್ತದ ಅನ್ನೋದನ್ನು ನಾವು ಸ್ವಲ್ಪ ವಿವರವಾಗಿ ತಿಳ್ಕೊಂಡಾಗ ಮಾತ್ರ ನಾವು ಈ ಕುರ್ಬಾನಿಗೆ, ದೇವರಿಗೆ ನಾವು ಕುರ್ಬಾನಿ ಕೊಡೋಕ್ಕೆ ಯೋಗ್ಯರು ಅಂತ ಗೊತ್ತಾಗುತ್ತೆ. ಆ ಆ್ಯಕ್ಟಲ್ಲಿ ಎಮ್ಮೆ ಆಗಿರಲಿ, ಹಸು ಆಗಿರಲಿ, ಎತ್ತಾಗಿರಲಿ ಅಥವಾ ಇನ್ಯಾವುದೇ ಪ್ರಾಣಿ ಆಗಿರಲಿ, ಅದು 13 ರಿಂದ 15 ವರ್ಷ ಮೇಲ್ಪಟ್ಟಾಗಿರಬೇಕು ಅನ್ನುವಂಥ ಒಂದು ನಿಯಮ ಇದೆ. ಅದು ನಮ್ಮ ಪಶು ವೈದ್ಯಾಧಿಕಾರಿಗಳಿಂದ ಅಧಿಕೃತವಾಗಿ ದೃಢೀಕರಣ ಆಗಿರಬೇಕು. ಈ ರೀತಿ ಆದರೆ ಅದು ನಿಮ್ಮ ಕುರ್ಬಾನಿ ದೇವರಿಗೂ ಸಹ ಸಲ್ತದ ಅಂತೇಳಿ ನಾನು ಹೇಳ್ತೀನಿ. ಯಾಕೆ ಸರ್ಕಾರದ ನಿಯಮನೇ ಅದ, ಅದನ್ನು ಫಾಲೋ ಮಾಡಬೇಕಲ್ಲ. ಹಾಗಾಗಿ ಬರೀ ನಾವು ಬಾಬಾ ಸಾಹೇಬ್ರನ್ನ ನೆನೆಸ್ಕೊಂಡು ಫೋಟೋದಲ್ಲಿ ಪೂಜಿಸಿದ್ರೆ, ಜೈ ಭೀಮ್ ಅಂತೆ ಬರೀ ಹೆಸರಲ್ಲಿ ಹೇಳಿದ್ರೆ ಅಲ್ಲ, ಕಾನೂನಾತ್ಮಕವಾಗಿ ಅವ್ರಿಗೆ ಕೊಟ್ಟಂಥ ಕಾನೂನನ್ನು 2020 ಆ್ಯಕ್ಟನ್ನು ನಾವು ನಮ್ಮ ಮನೆಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಲ್ಲ. ಆ ರೀತಿ ನಡೆದರೆ ನಮಗೆಲ್ಲ ದೇವರು ಸಹ ಆ ಭಕ್ತಿಗೆ ಮೆಚ್ಚಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಬ್ಬ ಹರಿದಿನಗಳು ನಮ್ಮಲ್ಲಿ ಹಿಂದೂ ಸಮಾಜದಲ್ಲಿ ಈ ಮರಿಗೆಮ್ಮ ದೇವಿ ಜಾತ್ರೆಗೆ ಬಲಿ ಕೊಡ್ತಾರೆ, ಕೋಣ ಬಲಿ ಕೊಡುವಂಥ ಒಂದು ಪದ್ಧತಿ ಇದೆ. ಅದನ್ನು ಆಲ್ರೆಡಿ ಪ್ರತಿಬಂಧಿಕ ಮಾಡಿದ್ದಾರೆ ಸರ್ಕಾರ. ಅದನ್ನು ಕಡುವು ಮಾಡೋದು ಬೇಡ ಅಂದಿದ್ದ ಕಡೆ ಬಿಟ್ಟಿದ್ದಾರೆ. ಈ ಕೋಣ ಕಡೋದು ಎಲ್ಲಿಲ್ಲರಿ, ಹಳ್ಳಿಗಳಲ್ಲಿ ಬಂದ್ ಮಾಡಿದ್ದಾರೆ ಆಲ್ಮೋಸ್ಟ್. ಆ ರೀತಿಯ ಒಂದು ಕಾನೂನು ಪರಿಪಾಲನೆ ನಾವು ಮಾಡ್ತಾ ಇದ್ದೀವಿ. ಸೊ ಮುಂದೂ ಅದೇ ರೀತಿಯ ಪರಿಪಾಲನೆ ಆಗಬೇಕಲ್ಲ ಅನ್ನುವಂಥ ಒಂದು ಉದ್ದೇಶ. ಹಾಗಾಗಿ ದಯಮಾಡಿ ಇದು ಬಸವ ಭೂಮಿಯಾಗಿದ್ದು ಬಸವನ ಸಂದೇಶವನ್ನು ನಮ್ಮ ಮನೆ ಮನಕ್ಕೆ ಎಲ್ಲರಿಗೆ ತಲುಪುವ ಹಾಗೆ, ಆ ದೇವರ ಭಕ್ತಿಗೆ, ಆ ದೇವರ ಆಶೀರ್ವಾದಕ್ಕೆ ನಾವೆಲ್ಲ ಒಳಪಡೋಣ ಅನ್ನೋ ಉದ್ದೇಶದಿಂದ ಈ ಬಕ್ರೀದ್ ಹಬ್ಬ ಜೊತೆಗೆ ನಿಮ್ಮ ಜೊತೆ ನಾವು ಆಚರಣೆ ಮಾಡ್ತೀವಿ, ಇರ್ತೀವಿ. ಆದರೆ ಕಾನೂನನ್ನ ಅಡಿಯಲ್ಲಿ ಮಾಡೋಣ ಅನ್ನೋದು ನನ್ನ ಉದ್ದೇಶ. ಅದನ್ನು ಕಾನೂನು ಮೀರಿ ಅಕ್ರಮ ಗೋ ಸಾಗಾಣಿಕೆ, ಅಕ್ರಮ ಗೋ ಹತ್ಯೆ, ಅದಕ್ಕೆಲ್ಲ ಪೊಲೀಸ್ ಇಲಾಖೆ ಇದೆ. ಪೊಲೀಸ್ ಇಲಾಖೆಯವರು ಅವರು ರೀತಿಯ ಕಾನೂನು ಮಾಡ್ತಾ ಇದ್ದಾರೆ. ಅವರು ಅದಕ್ಕೆ ಅಕ್ರಮವಾಗಿರುವಂಥ ಕಾನೂನುಗಳು ಏನಿದ್ದಾವೆ ಅದಕ್ಕೆ ಅವರೆಲ್ಲ ನಮ್ಮ ಜೊತೆ ನಿಲ್ತಾರೆ ಅನ್ನೋ ಒಂದು ಭರವಸೆ ನಮ್ಮ ಜೊತೆ ಇದೆ. ಅದರೊಂದಿಗೆ ಈಗಾಗಲೇ ಹಲವಾರು ಘಟನೆಗಳು, ಗೋ ಹತ್ಯೆ ಅಂತೂ ಆಗ್ತಾ ಇಲ್ಲ. ಈಗ ಪ್ರೆಸೆಂಟಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲೂ ಇಲ್ಲ. ಆದರೆ ದಯಮಾಡಿ ಈಗಾಗಲೇ ಸರ್ ಅವರು DSP ಸಾಹೇಬರು ಹೇಳಿದ್ರು, ಈ ಕಸಾಯಿ ಕಾರ್ಯಗಳು ಎಲ್ಲಿದ್ದಾವೆ ಅಲ್ಲೇ ಕಡಿಬೇಕು ಅಂತ ಹೇಳಿದ್ರು. ಸೊ ಅದು
ಹಾಗೆ ಕಡಿಬೇಕಾ ಅಥವಾ ಅರ್ಜುನ್ ಮಾಮ ಅವ್ರಿಗೆ ಪ್ರಶ್ನೆ ಕೇಳ್ದಂಗೆ ಅದು ಒಂದು ನಿರ್ಧಾರ ಮಾಡಬೇಕಾಗಿತ್ತು ರೀ. ಮನೇಲಿ ಕಡಿಬೇಕಾ ಅಥವಾ ಕಸಾಯಿಖಾನೆಗಳಲ್ಲಿ ಕಡಿಬೇಕು, ಅದೊಂದು ಪ್ರಶ್ನೆ ಯಾವತ್ತು ನಮಗೆ ಪ್ರಶ್ನೆಯಾಗಿ ಉಳಿದಿದೆ. ಆ ಪ್ರಶ್ನೆ ಎಲ್ಲರಿಗೂ ಒಂಥರ ಗೊಂದಲ ಮಾಡಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಬಂದದ್ದೇನಪ್ಪ ಅಂತಂದರೆ ಧೈರ್ಯಬೆಲ್ಲ. ಧೈರ್ಯಬೆಲ್ಲ ನಿಜವಾಗಿ ನಮ್ಮ ಪ್ರತಿ ವರ್ಷ ನಮ್ಮ ಪುರಸಭೆಗೆ ನಗರಸಭೆಗೆ ಹೇಳ್ತಾ ಇರ್ತೀವಿ, ಅವರು ತುಂಬ ಕೆಲಸ ಮಾಡ್ತಾನೂ ಇದ್ದಾರೆ. ಆದರೂ ಕೆಲವೊಂದು ಕಡೆ ನಮ್ಮ ಗಾಂಧಿ ಚೌಕದಿಂದ ಕೆಳಗಡೆ ಪ್ರತಿ ವರ್ಷ ಅದು ಸಮಸ್ಯೆ ಆಗ್ತಾ ಇದೆ. ಸ್ವಲ್ಪ ಅದ್ರ ಕಡೆ ಜಾಸ್ತಿ ಗಮನ ಕೊಡಿ. ಯಾಕಂದರೆ ನಮ್ಮ ಬಸ್ ಸ್ಟ್ಯಾಂಡ್ ಭಾಗದಲ್ಲಿ ನಿಜವಾಗಿ ಅಲ್ಲಿ ಹೇಳಬೇಕಾದ್ರೆ ದೊಡ್ಡ ನಾಲಿ ಇದೆ, ಲೆಂಡಿ ಅಂತೇಳಿ ಕರೀತಾರೆ, ನಮ್ಮ ದೊಡ್ಡ ನಾಲಿ ಇದೆ. ಆ ನಾಲಿಯಲ್ಲಿ ಬಕ್ರೀದ್ ಹಬ್ಬದ ಮರುದಿವಸ 2-3 ದಿವಸ ಏನಾಗ್ತಪ್ಪ ಅಂದರೆ ಹೊಲಸು ಎದ್ದು ಗಬ್ಬನ ಇರ್ತಾ ಇರ್ತದೆ ರೀ. ನೀವು ಶುಚಿತ್ವ ಮಾಡಿದ್ರೆ ಅದು ಗಬ್ಬನರ ಅವಶ್ಯಕತೆನೇ ಇಲ್ಲ, ಮತ್ತೆ ಯಾಕೆ ಗಬ್ಬನಿ ಇರ್ತಾ ಇತ್ತು? ಅದೊಂದು ಪ್ರಶ್ನೆ ನನಗೆ ದಯಮಾಡಿ. ಆಮೇಲೆ ಪಶು ವೈದ್ಯಾಧಿಕಾರಿಗಳಿಗೆ ದಯಮಾಡಿ, ತಮಗಂತೂ ಕಾನೂನು ಗೊತ್ತಿದೆ, ಕಾನೂನು ಅಡಿಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ಎಲ್ಲ ಗೊತ್ತಿದೆ ನಿಮಗೆ. ಸೊ ಆ ರೀತಿ ನಿಮಗೆ ಆ ರೀತಿ ಪರ್ಮಿಷನ್ಗಳು ಬಂದಿದ್ರೆ ಪರ್ಮಿಷನ್ ಕೊಟ್ಟಿದ್ದೀರಾ? ಯಾಕಂದರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ, ಈಗ ದಾರಿ ಮಧ್ಯದೆಲ್ಲ ಬರಬೇಕಾದ್ರೆ ಎಷ್ಟು ದನಕರುಗಳು ಕಟ್ಟಿದ್ದೀವಿ ನೋಡಿದ್ವಿ, ದೊಡ್ಡದಿದೆ, 15 ವರ್ಷ ಮೇಲ್ಪಟ್ಟಿದೆ, ಆದರೆ ಅದಕ್ಕೆ ಯಾವ ಕಾನೂನು ಅಭ್ಯಂತರನೂ ಇಲ್ಲ. ಅದಕ್ಕೆ ನಿಮ್ಮ ಅವಶ್ಯಕತೆನೂ ಇಲ್ಲ, ನಮ್ಮ ಅವಶ್ಯಕತೆನೂ ಇಲ್ಲ, ಈಗ ಪೊಲೀಸ್ ಇಲಾಖೆ ಅವಶ್ಯಕತೆನೂ ಇಲ್ಲ. ಅದು ಒಂದು ವೇಳೆ 15 ವರ್ಷಗಳ ಒಳಗಡೆ ಇದ್ದರೆ ಅದನ್ನು ಸರ್ಟಿಫೈಡ್ ಮಾಡುವಂಥ ಪ್ರಯತ್ನಕ್ಕೆ ತಾವು ಜೊತೆಗಿರ್ರಿ, ಇಲಾಖೆ ಜೊತೆಗಿದೆ. ಆಮೇಲೆ ನಮ್ಮ ನಗರಸಭೆಯರು ಇದ್ದಾರೆ, ಮೊನ್ನೆ ಇತ್ತೀಚೆಗೆ ನಮ್ಮ AC ಸಾಹೇಬ್ರ ಜೊತೆ ಈ ವಿಷಯ ಕುರಿತು ಚರ್ಚೆ ಆಗಿದೆ, SP ಅವ್ರ ಜೊತೆನೂ ಚರ್ಚೆ ಆಗಿದೆ. ಕಾನೂನು ಅಡಿಯಲ್ಲಿ ಬಕ್ರೀದ್ ಹಬ್ಬ ಆಚರಣೆ ತುಂಬ ಒಳ್ಳೆಯದು ಅಂತ ಹೇಳ್ತಾ, ತಮಗೆಲ್ಲ ಬಕ್ರೀದ್ ಹಬ್ಬದಿಂದ ದೇವರು ನಿಮ್ಮ ಮೇಲೆ ದಯ ಪಾಲಿಸಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ.